ಈ ಕಾರ್ಯಕ್ರಮ ಪ್ರಾರಂಭಿಸಕ್ ಮುಂಚೆ ಈ ಭಾಷಣವನ್ನು ಪ್ರಾರಂಭಿಸಕ್ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೂ ಮತ್ತೆ ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿ ಅವರಿಗೂ ಪ್ರತ್ಯೇಕ ನಮನಗಳು ಸಲ್ಲಿಸ್ತಾ ಇಂದಿನ ಭಾಷಣವನ್ನು ಪ್ರಾರಂಭಿಸ್ತಾರೆ. ರೈಟ್. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್. ಸೊ ಪ್ರತಿದಿನ ಅದ್ಭುತವಾದ ಜ್ಞಾನವನ್ನು ಪಡಿತಾ ಇದ್ವಿ. ಅದ್ಭುತವಾದ ಧ್ಯಾನ ಮಾಡ್ತಾ, ಧ್ಯಾನದಿಂದ ಶಕ್ತಿ, ಜ್ಞಾನದಿಂದ ಸತ್ಸಂಗದಿಂದ ಜ್ಞಾನ ಹೆಚ್ಚು ಮಾಡ್ಕೊಂತ ಜ್ಞಾನದಿಂದ ನಾವು ಮುಕ್ತಿಗೆ ಹತ್ರ ಆಗ್ತಾ ಇದೀವಿ. ಸೊ ಮುಕ್ತಿ ಪಡೆಯೋದೇ ನಮ್ಮ ಜೀವನದ ಪ್ರಧಾನ ಲಕ್ಷ್ಯ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. ಆ ರೀತಿಯಲ್ಲಿ ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ಭಾಗವಾಗಿ ಒಂದು ಅದ್ಭುತವಾದ ವಿಷಯವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಅದೇ ಆತ್ಮವೇ ಬ್ರಹ್ಮ, ಆತ್ಮವೇ ಪರಬ್ರಹ್ಮ. ಸ್ನೇಹಿತರೆ, ಆತ್ಮವೇ ಪರಬ್ರಹ್ಮ ಅಂತ ಒಂದು ಅದ್ಭುತವಾದ ಜ್ಞಾನವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸೊ ಪರಬ್ರಹ್ಮ ಅಂದ್ರೆ ಏನು? ಬ್ರಹ್ಮ ಅಂದ್ರೆ ಏನು? ಬ್ರಹ್ಮ ಒಕ್ಕಟೇ, ಪರಬ್ರಹ್ಮ ಒಕ್ಕಟೇ. ತೆಲುಗಲ್ಲಿ ಒಂದು ಅದ್ಭುತವಾದ ಅನಮಾಚಾರ್ಯ ಕೀರ್ತನೆ ಇದೆ. ಬ್ರಹ್ಮ ಒಕ್ಕಟೇ, ಪರಬ್ರಹ್ಮ ಒಕ್ಕಟೇ. ಬ್ರಹ್ಮ ಒಕ್ಕಟೇ, ಪರಬ್ರಹ್ಮ ಒಕ್ಕಟೇ, ಎರಡು ಒಂದೇ. ಅರ್ಥ ಆಯ್ತಾ? ಸೊ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ಸ್ವಲ್ಪ ನಾನು ವಿವರವಾಗಿ ಹೇಳ್ತಾ ಹೋಗ್ತೇವೆ. ಓಕೆ, ಬ್ರಹ್ಮ ಅಂದ್ರೆ ಏನು, ಪರಬ್ರಹ್ಮ ಅಂದ್ರೆ ಏನು ನೋಡೋಣ. ಓಕೆ, ಬ್ರಹ್ಮ ಅಂದ್ರೆ ಈ ವಿಶ್ವದಲ್ಲಿ ನೀವು ನೋಡ್ಬೋದು 84 ಲಕ್ಷಗಳ ಜೀವರಾಶಿ ಇದೆ. ಮತ್ತೆ ಈ ವಿಶ್ವ ಅಂದ್ರೆ ಅನೇಕ ಗ್ಯಾಲಾಕ್ಸಿಗಳಾಗ್ಲಿ, ಅನೇಕ ನಕ್ಷತ್ರಗಳಾಗ್ಲಿ, ಅನೇಕ ಗ್ರಹಗಳಾಗ್ಲಿ ಎಲ್ಲ ಸೇರಿದೆ ಅಲ್ವಾ. ಇದೆಲ್ಲಾನು ಇಲ್ಲಿ ಏನಾಗಿದೆ, ಒಂಥರ ಸೃಷ್ಟಿಯಾಗಿದೆ ಅಲ್ವಾ. ಈ ಪ್ರಕೃತಿ ಪುರುಷ ಮುಖಾಂತರ ಈ ವಿಶ್ವದಲ್ಲಿ ಅದ್ಭುತವಾದ ಸೃಷ್ಟಿಯಾಗಿದೆ, ನಮ್ಗೆಲ್ಲರಿಗೂ ಗೋಚರ ಆಗ್ತಾ ಇದೆ. ಈ ಆಗಿರುವಂತ ಸೃಷ್ಟಿ ವಿಧ ವಿಧ ರೂಪಗಳಲ್ಲಾಗಿದೆ. ಜಂತು, ಜಲರಾಶಿಗಳು, ವೃಕ್ಷ, ಮೀನು, ಮತ್ತೆ ಮನುಷ್ಯ ರೂಪದಲ್ಲಿ, ಅನೇಕ ರೂಪದಲ್ಲಿ ಈ ಸೃಷ್ಟಿಯಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಹಲವಾರು ನಕ್ಷತ್ರಗಳಿದೆ, ಗ್ರಹಗಳಿದೆ. ಸೊ ಇನ್ನು ಹೇಳ್ಬೇಕಂದ್ರೆ ನಕ್ಷತ್ರ ಮಂಡಲಗಳು, ಗೆಲಾಕ್ಟಿಕ್ ಫೆಡರೇಷನ್ಗಳು, ಇನ್ನೂ ಅನಂತವಾದ ಸೃಷ್ಟಿ ಇದೆ ಅಲ್ವಾ. ಇವೆಲ್ಲ ಸೇರಿದ್ರೆ ನಾವೇನಂತ ಹೇಳ್ತೀವಿ ಗೊತ್ತಾ? ಇದೆಲ್ಲಾನು ಸೇರಿ ನಾವು ಬ್ರಹ್ಮಂ ಅಂತ ಕರಿಬೇಕು. ಅರ್ಥ ಆಯ್ತಾ? ಬ್ರಹ್ಮಂ ಅಂತ ಕರಿಬೇಕಾಗತ್ತೆ. ಮತ್ತೆ ಇದೆಲ್ಲ ಎಲ್ಲಿಂದ ಉತ್ಪನ್ನ ಆಗಿದೆ? ಇದಕ್ಕೂ ಮೂಲಭೂತ ಕಾರಣ ಯಾವುದು? ಉದಾಹರಣೆಗೆ ಒಂದು ತಿಳ್ಕೊಳ್ಳೋಣ. ಒಂದು ಮಹಾವಟವೃಕ್ಷ ಇದೆ ಅಂತ ಇಟ್ಕೊಳ್ಳಿ. ಮಹಾವಟವೃಕ್ಷ, ಆ ವೃಕ್ಷ ಪುಂಖಾನುಪುಂಖ ಅಂದ್ರೆ ಒಂಥರ ಅದರಿಂದ ಅನೇಕ ಬೇರುಗಳು ಮತ್ತೆ ಕೆಳಗಡೆ ಹೋಗಿ ಮತ್ತೆ ಇನ್ನೂ ಹಲವಾರು ವೃಕ್ಷಗಳು ಉತ್ಪನ್ನ ಆಗ್ತಾ ಇರ್ತದೆ ಅಲ್ವಾ. ಆ ರೀತಿಯಲ್ಲಿ ನೋಡ್ತಾ ಇದ್ರೆ ಒಂದು ವೃಕ್ಷಕ್ಕೆ ಇಷ್ಟು ಮತ್ತೆ ಬೇರುಗಳಿಂದ ಮತ್ತೆ ವೃಕ್ಷಗಳು, ಆ ರೀತಿ ಎಲ್ಲ ಒಂದು ರೀತಿಯಲ್ಲಿ ಆ ಆ ಬೆಳವಣಿಗೆ ಅನ್ನೋದು ಆ ರೀತಿಯಲ್ಲಿ ಇರುವಾಗ, ಅಂದ್ರೆ ಈ ಮಹಾವೃಕ್ಷ ಎಲ್ಲಿಂದ ಬಂದಿದೆ? ಒಂದು ಸಣ್ಣ ಬೀಜದಿಂದ ಬಂದಿರೋದು. ಅರ್ಥ ಆಯ್ತಾ? ಆದ್ರೆ ಆ ಸಣ್ಣ ಬೀಜದಲ್ಲಿ ಇಂಥ ಮಹಾವೃಕ್ಷ ಇದೆಯಾ? ಎಸ್, ಆ ಬೀಜ ಏನಿದೆಯೋ ಅದೇ ಪರಬ್ರಹ್ಮ. ಅರ್ಥ ಆಯ್ತಾ? ಮೂಲ ಕಾರಣ ಯಾವುದು? ಈ ಸೃಷ್ಟಿ, ಈ ಚರಾಚರ ಜಗತ್ತು. ಸೊ ಚರ ಅಚರ ಈ ಯಾವತ್ತು ಜಗತ್ತಿಗೆ ಅಂದ್ರೆ ಗೋಚರ ಆಗ್ತಾ ಇರೋದು, ಅಗೋಚರವಾಗಿರುವಂಥದ್ದು. ಒಂದು ರೀತಿಯಲ್ಲಿ ದೃಶ್ಯವಾಗೋದು, ಅದೃಶ್ಯವಾಗಿರುವಂಥದ್ದು. ಕಣ್ಣಿಗೆ ಕಾಣಿಸ್ತಾ ಇರೋದು, ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಇರೋದು, ಎಲ್ಲಾದರೂ ಒಂಥರ ಸೃಷ್ಟಿನೇ. ಈ ಸೃಷ್ಟಿ ಎಲ್ಲ ಆಗಿದೆ, ಪ್ರಸ್ತುತಪಡಿಸಿದೆ, ವ್ಯಕ್ತೀಕರಣ ಆಗಿದೆ. ಆದರೆ ಇದು ಎಲ್ಲಿಂದ ಉತ್ಪನ್ನ ಆಗಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಅದೇ ಆ ಮೂಲಭೂತ ಕಾರಣವೇ ಪರಬ್ರಹ್ಮ. ಆ ಪರಬ್ರಹ್ಮ ಹೆಸರು ನಾವು ಅನೇಕ ವಿಧದಲ್ಲಿ ಇಟ್ಕೊಂತೀವಿ. ಬ್ರಹ್ಮ ಅಂದ್ರೆ ಆಗಿರುವಂತ ಸೃಷ್ಟಿ. ಈ ಸೃಷ್ಟಿ ಎಲ್ಲಿಂದ ಆಗಿರುವಂಥದ್ದು ನೋಡ್ತಾ ಹೋದ್ರೆ ಅದೇ ಪರಬ್ರಹ್ಮ. ಈಗಾಗಲೇ ನಾನು ಹೇಳಿದಲ್ಲ, ಒಂದು ಉದಾಹರಣೆ ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ಪರಬ್ರಹ್ಮ ಹೆಸರೇ ನಾವು ಅನೇಕ ವಿಧಗಳಲ್ಲಿ ಅನ್ಕೊಂತಾ ಇರ್ತೀವಿ. ಅಂದ್ರೆ ಹಿಂದೂಗಳಾದ್ರೆ ಕೃಷ್ಣ, ರಾಮ, ಮತ್ತೆ ಮುಸ್ಲಿಮ್ಸ್ ಆದ್ರೆ ಅಲ್ಲಾ ಅಂತ ಹೇಳ್ಕೊತಾರೆ. ವಿಧ ವಿಧ ಹೆಸರುಗಳು, ನೀವೇನೇ ಹೆಸರು ಇಟ್ಕೊಳ್ಳಿ, ಆದಿಶಕ್ತಿ ಅಂತ ಇಟ್ಕೊಳ್ಳಿ, ಪರಬ್ರಹ್ಮ ಅಂತ ಇಟ್ಕೊಳ್ಳಿ, ಪರಮಾತ್ಮ ಅಂತ ಇಟ್ಕೊಳ್ಳಿ, ಪೂರ್ಣಾತ್ಮ ಅಂತ ಇಟ್ಕೊಳ್ಳಿ, ಯಾವುದೇ ಇರಲಿ,
ಏನು ಹೆಸರು ಇಟ್ಕೊಂಡಿದ್ದೀನೋ ಅದೇ ಮೂಲಭೂತ ಕಾರಣ. ಅಲ್ಲಿಂದ ಉತ್ಪನ್ನ ಆಗಿರುವಂಥದ್ದೇ ಇದೆಲ್ಲ. ಇನ್ನು ಈ ರೀತಿಯಲ್ಲಿ ನಮ್ಗೆ ಏನು ಅರ್ಥ ಆಗಿದೆ ಅಂದ್ರೆ, ಬ್ರಹ್ಮ ಅಂತ ಪರಬ್ರಹ್ಮ ಅಂತ ಆ ಎರಡು, ಆ ಮಧ್ಯದಲ್ಲಿರುವಂಥ ಬಹು ಕನಿಷ್ಠ ಕನಿಷ್ಠ ಪಕ್ಷದಲ್ಲಿರುವಂಥ ಆ ವ್ಯತ್ಯಾಸ ಅರ್ಥ ಆಗಿದೆ. ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಸೊ ಈಗ ಬ್ರಹ್ಮಂ ಅಂದ್ರೆ, ಬ್ರಹ್ಮ ಅಂತ ಯಾವ್ದು ಕರಿತೀವಿ ನಾವು? ಬ್ರಹ್ಮ ಅಂದ್ರೆ, ಬ್ರಹ್ಮ ಅಂದ್ರೆ ಭೂ ರೀತಿ ಬ್ರಹ್ಮ, ಭೂ ರೀತಿ ಬ್ರಹ್ಮ. ಈ ಬ್ರಹ್ಮ ಅಂತ ಒಂದು ಪದಕ್ಕೆ ಏನ್ ಅರ್ಥ ಇದೆ ಅಂದ್ರೆ, ಒಂದು ವಾಕ್ಯ ಇದೆ, ಅದೇನದು? ಭೂ ರೀತಿ ಬ್ರಹ್ಮ. ಅರ್ಥ ಏನು? ಭೂ ಅಂದ್ರೆ ದೊಡ್ಡದು, ಮತ್ತೆ ದೊಡ್ಡದಾಗಿರುವಂಥದ್ದು ಯಾವುದೇ ಇರಲಿ, ದೊಡ್ಡದಾಗಿರುವಂಥದ್ದು, ಅತಿ ದೊಡ್ಡವಾಗಿರುವಂಥ ಯಾವುದೇ ವಸ್ತು ಇರಲಿ, ವಿಷಯ ಇರಲಿ, ಯಾವುದೇ ಇರಲಿ, ಅದು ಬ್ರಹ್ಮಂ ಅಂತ ಕರಿಬೇಕು ನಾವು, ಅಲ್ವಾ? ಸೊ ಇಲ್ಲಿ ಆತ್ಮ ಅಂತ ಅನ್ಕೊಂಡಿದ್ರೆ, ಆತ್ಮ ಅನ್ನೋದು ಅತಿ ದೊಡ್ಡದು, ಅಲ್ವಾ? ಅದೇ ರೀತಿಯಲ್ಲಿ ಆತ್ಮ ಒಳಗಡೆ ಇರುವಂಥ ಆನಂದವೂ ಸಹ ಅತಿ ದೊಡ್ಡದು. ಅದಕ್ಕೆ ಆನಂದೋ ಬ್ರಹ್ಮ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಆನಂದೋ ಬ್ರಹ್ಮ ಅಂತ ಕರಿತೀವಿ. ಸೊ ಯಾಕೆ ಕರಿತೀವಿ ಅಂದ್ರೆ, ಆನಂದ ಅಂತ ಅನ್ನೋದು ಎಲ್ಲದಕ್ಕಿಂತ ಅದ್ಭುತವಾದ ಒಂದು ಸಂತೋಷ, ಸಂತೋಷ ಅಂತ ಹೇಳ್ಬೋದು. ಸಂತೋಷ ಅನ್ನೋದು ಶಾಶ್ವತವಾಗಿರಲ್ಲ, ತಾತ್ಕಾಲಿಕವಂತ ಸಂತೋಷ ನಮ್ಗೆ ಸಿಗತ್ತೆ. ಯಾವ ರೀತಿಯಲ್ಲಿ? ವಿಷಯಾನಂದ, ಮತ್ತೆ ಹೇಳ್ಬೇಕಂದ್ರೆ ನಮಗೆ ಅನೇಕ ಆನಂದಗಳಿರ್ತದೆ. ಆ ಆನಂದಗಳಲ್ಲಿ ವಿಷಯಾನಂದ ಒಂದು. ಸೊ ಯಾವಾಗ ನಾವು ಒಂದು ವಿಷಯವನ್ನು ನಾವು ಸ್ವೀಕಾರ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಕಾಫಿ, ಟೀ, ಯಾವುದೋ ಒಂದು ನಿಮ್ಗೆ ಇಷ್ಟವಾಗಿರುವಂಥ ತಿಂದರೆ ಅದು ವಿಷಯಾನಂದ ಕೊಡ್ತದೆ ನಿಮಗೆ, ವಿಷಯಾನಂದ ಕರಿತೀವಿ ನಾವು. ಅಂದರೆ ಈ ದೇಹಕ್ಕೆ ಸಂಬಂಧಿತ ಆನಂದ. ಓಕೆ. ಸೊ ನೀವು ಯಾವುದೇ ಒಂದು ಎಕ್ಸಸೈಸ್ ಮಾಡಿದರೆ, ಇಲ್ಲ ಒಂದು ಯಾವುದೇ ಒಂದು ಆಟ ಆಡಿದರೆ ನಿಮಗೆ ಒಂದು ಆನಂದ ಕೊಡುತ್ತೆ ದೇಹಕ್ಕೆ. ಸೊ ಅದು ವಿಷಯಾನಂದ ಅಂತ ಕರಿತೀವಿ ನಾವು. ಆದರೆ ಅಲ್ಲಿ ಇನ್ನೂ ಅನೇಕ ವಿಧಗಳೆಲ್ಲ ಆನಂದ ಸಿಗತ್ತೆ, ನಮಗೆ ಸಿಗ್ತಾ ಇರ್ತದೆ, ನಾವು ಮಾಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಭಜನಾನಂದ ಅಂತ ಕರಿತೀವಿ. ಅಂದರೆ ಏನು? ನೀವು ಉದಾಹರಣೆಗೆ ಒಂದು ಬಿಸ್ಮಿಲ್ಲಾ ಖಾನ್ ಸಂಗೀತ ಕೇಳಿಸ್ಕೊಂತ ಇಟ್ಕೊಳ್ಳಿ, ನಿಮ್ಮ ಮನಸ್ಸು ಎಷ್ಟು ಆನಂದವಾಗಿ ಆಹ್ಲಾದಕರವಾಗತ್ತೆ. ಅದು ನಾವು ಏನಂತ ಕರಿತೀವಿ? ಅದನ್ನು ಭಜನಾನಂದ ಅಂತ ಕರಿತೀವಿ. ಭಜನಾನಂದ ಅಂದ್ರೆ ನಮ್ಮ ಮನಸ್ಸನ್ನು ಆಹ್ಲಾದ ಮಾಡೋದು, ಅಲ್ವಾ? ಆ ರೀತಿಯಲ್ಲಿ ಅದೊಂದು ಆನಂದ ಆಗತ್ತೆ. ಆದರೆ ಬ್ರಹ್ಮಾನಂದ ಅಂತ ಒಂದಿದೆ, ಅದು ದೊಡ್ಡದು. ಅದಕ್ಕೆ ನೋಡಿ, ಅಲ್ಲಿ ಬ್ರಹ್ಮ ಅಂತ ಮತ್ತೆ ಪದ ಬಂತು ಅಲ್ಲಿ. ಸೊ ಎಲ್ಲಿ ಬ್ರಹ್ಮ ಅಂತ ಪದ ಬರ್ತಾ ಇದೆಯೋ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಅದೇ ಅತು ದೊಡ್ಡವಾದದು ಅಂತ ಅರ್ಥ. ಸೊ ಭೂ ರೀತಿ ಬ್ರಹ್ಮ ಅಂತ ಅರ್ಥ ಮಾಡ್ಕೋಬೇಕು. ಅಂದ್ರೆ ದೊಡ್ಡದಾಗಿರುವಂಥ ಪ್ರತಿಯೊಂದು ಬ್ರಹ್ಮ ಪದಾರ್ಥವೇ. ಮತ್ತೆ ಅತಿ ದೊಡ್ಡವಾದ ಯಾವುದು ಈ ವಿಶ್ವದಲ್ಲಿ, ಈ ಜಗತ್ತಲ್ಲಿ? ಅದೇ ಆತ್ಮ. ಆ ಆತ್ಮವೇ ಬ್ರಹ್ಮ, ಆ ಬ್ರಹ್ಮವೇ ಪರಬ್ರಹ್ಮ, ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಸೊ ಆನಂದ ಸಿಗೋದು ನಮ್ಮ ಆತ್ಮದಲ್ಲಿ. ಎಲ್ಲಿ ಸಿಗತ್ತೆ ಆನಂದ? ಸೊ ನಿತ್ಯಾನಂದ, ಸಚಿದಾನಂದ ಎಲ್ಲಿ ಸಿಗತ್ತೆ? ಅದು ಸಿಗೋದು ನಮ್ಮ ಒಳಗಡೆನೇ ಸಿಗತ್ತೆ, ಆಚೆ ಕಡೆ ಸಿಗೋದಿಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಆ ರೀತಿಯಲ್ಲಿ ಅನೇಕ ಅನೇಕ ಗ್ರಂಥಗಳಲ್ಲಿ ಇದು ಹೇಳ್ತಾ ಹೋಗಿದ್ದಾರೆ. ಈ ಬ್ರಹ್ಮ ಬಗ್ಗೆ ಅನೇಕ ಹಿಂದಿನ ತರಗತಿಯಲ್ಲಿ ಒಂದ್ಸಲ ಹೇಳ್ತಾ ಹೋದೆ ನಾನು. ಯಜುರ್ವೇದದಲ್ಲಿ ಏನ್ ಹೇಳ್ತಾರೆ? ಅಹಂ ಬ್ರಹ್ಮಾಸ್ಮಿ ಅಂತ ಕರೀತಾರೆ. ಅಹಂ ಬ್ರಹ್ಮಾಸ್ಮಿ. ಐ ಅಂದ್ರೆ ನಾನು, ನಂದು ಅನ್ನೋದು ಏನದು? ದೊಡ್ಡವಾದದು, ಅಲ್ವಾ? ಈ ಪ್ರಪಂಚದಲ್ಲಿ ನಾನು ಅನ್ನೋದು ಅಂದ್ರೆ, ನಾನು ಅಂದ್ರೆ ಏನು? ಅದೇ ಆತ್ಮ, ಅಲ್ವಾ? ಸೊ ನಾನು ಅಂದ್ರೆ ಈ ಶರೀರ ಅಲ್ಲ, ಈ ಮನಸ್ಸಲ್ಲ, ಈ ಬುದ್ಧಿ ಅಲ್ಲ, ಇದಕ್ಕೆಲ್ಲ ಅತೀತವಾಗಿರುವಂತ ಒಂದು ಶಾಶ್ವತ ಪದಾರ್ಥ ಇದೆ, ಅದೇ ನಾನು ಅಂದ್ರೆ ಆತ್ಮ. ಆತ್ಮ ಅತಿ ದೊಡ್ಡದು. ಅಹಂ ಬ್ರಹ್ಮಾಸ್ಮಿ, ಆಯಾಮ್ ಬ್ರಹ್ಮನ್ ಅಂತ ಕರೀತಾ ಇದ್ದಾರೆ. ಇದು ಎಲ್ಲಿ ಇರಿದ್ದಾರೆ? ಇದು ಯಜುರ್ವೇದದಲ್ಲಿ ಇರೋದು. ಯಜುರ್ವೇದದಲ್ಲಿ ಎಲ್ಲುವಂತ ವಿಷಯ ಇದು. ಮತ್ತೆ ಸಾಮವೇದದಲ್ಲಿ ಏನ್ ಹೇಳಿದ್ದಾರೆ? ಸಾಮವೇದದಲ್ಲಿ ತತ್ವಮಸಿ ಅಂತ ಹೇಳಿದ್ದಾರೆ. ಅಂದ್ರೆ ಯು ಆಲ್ಸೋ ಬ್ರಹ್ಮನ್, ನೀವು ಸಹ ಬ್ರಹ್ಮನ್ ಅಂತ ಹೇಳಿದ್ದಾರೆ. ನೀವು ಅಂದ್ರೆ ಯಾರು? ನಿಮ್ಮ ಆತ್ಮ, ಅಲ್ವಾ? ನಿಮ್ಮಲ್ಲಿರುವಂತ ಆತ್ಮ, ನನ್ನಲ್ಲಿರುವಂತ ಆತ್ಮ, ಎಲ್ಲದೂ ದೊಡ್ಡದೇ, ಎಲ್ಲದೂ ಅತಿ ದೊಡ್ಡದು, ಅಲ್ವಾ? ಅದು ಬ್ರಹ್ಮ ಅಂತ ಅರ್ಥ ಅಲ್ಲಿ. ಆಮೇಲೆ ಇನ್ನು ಹೇಳ್ತಾ ಹೋಗಿದ್ದಾರೆ, ಉಪನಿಷದಲ್ಲಿ ಹೇಳ್ತಾರೆ. ಉಪನಿಷದಲ್ಲಿ ಸೋಹಂ, ಸೋಹಂ ಅಂದ್ರೆ, ಸೊ ಆತನೂ ದೊಡ್ಡವನೇ, ಆತನು ಬ್ರಹ್ಮನ್, ಅಂದ್ರೆ ಈಸ್ ಆಲ್ಸೋ ಬ್ರಹ್ಮನ್. ನೋಡಿ, ಆ ರೀತಿಯಲ್ಲಿ ಉಪನಿಷತ್ತಲ್ಲಿ ಇನ್ನೊಂದು ಹೇಳ್ತಾರೆ, ತತ್ ಸತ್ ಅಂತ ಹೇಳ್ತಾರೆ. ಇಟ್ ಈಸ್ ಆಲ್ಸೋ ಬ್ರಹ್ಮನ್, ಅದು ಬ್ರಹ್ಮನೇ. ಆ ವಸ್ತು ಆಗ್ಲಿ ಇನ್ನೊಂದಾಗ್ಲಿ, ಸೊ ನೀವು ಬ್ರಹ್ಮನೇ, ಆತನು ಬ್ರಹ್ಮನೇ, ನಾನು ಬ್ರಹ್ಮನೇ, ಅದು ಬ್ರಹ್ಮನೇ, ಇದು ಬ್ರಹ್ಮನೇ.
ಅಂದ್ರೆ ಇಟ್ ಈಸ್ ಆಲ್ಸೋ ಬ್ರಾಹ್ಮನ್. ನೋಡಿ, ಅಂದ್ರೆ ಅದು ದೊಡ್ಡವಾದ, ಅದು ದೊಡ್ಡವಾದದೇ. ಅದು ಅಂದ್ರೆ ಏನು? ಅದು ಇದು ಅಂದ್ರೆ ವಸ್ತು. ಒಂದು ವಸ್ತುವು ಸಹ ಬ್ರಹ್ಮನೇ ಅಂತ ಅರ್ಥ ಮಾಡ್ಕೋಬೇಕು ನಾವು, ಅಲ್ವಾ? ವಸ್ತುವು ಸಹ ಬ್ರಹ್ಮ ಪದಾರ್ಥವೇ, ಅದು ಯಾವುದೇ ಅನ್ಯದ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಮತ್ತೆ ಅಥರ್ವನ ವೇದದಲ್ಲಿ ಒಂದು ಹೇಳ್ತಾರೆ, ಏನಂದ್ರೆ ಆಯಂ ಆತ್ಮ ಇದಂ ಬ್ರಹ್ಮಂ ಅಂತ ಹೇಳ್ತಾರೆ. ಆಯಂ ಆತ್ಮಂ ಆಯಂ ಆತ್ಮ ಇದಂ ಬ್ರಹ್ಮಂ. ನೋಡಿ, ಅಂದ್ರೆ ಏನು? ಆತ್ಮವೇ ಬ್ರಹ್ಮಂ ಅಂತ ಕರೀತಾರೆ. ನೋಡಿದ್ರ, ಇಲ್ಲಿ ನಾವು ಒಂದೊಂದು ಪಾಯಿಂಟ್ ನೋಡ್ತಾ ಬಂದ್ರೆ ನಮ್ಗೆ ಅರ್ಥ ಆಗತ್ತೆ, ನೀಟಾಗಿ ಅರ್ಥ ಆಗತ್ತೆ. ಆತ್ಮವೇ ಬ್ರಹ್ಮಂ, ಬ್ರಹ್ಮವೇ ಪರಬ್ರಹ್ಮಂ, ಅಲ್ವಾ? ಬ್ರಹ್ಮ ಒಕ್ಕಟೇ, ಪರಬ್ರಹ್ಮ ಒಕ್ಕಟೇ, ಅಲ್ವಾ? ಆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಆತ್ಮವೇ ಬ್ರಹ್ಮಂ, ಬ್ರಹ್ಮವೇ ಪರಬ್ರಹ್ಮಂ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಪರಬ್ರಹ್ಮ, ಪರಬ್ರಹ್ಮ ಅಂದ್ರೆ ಆ ಸೃಷ್ಟಿಕರ್ತ. ನಮ್ಗೆ ಏನೇನ್ ಬೇಕೋ ಎಲ್ಲ ನಮ್ಮಲ್ಲಿ ಒದಗಿಸಿದಾನೆ, ಎಲ್ಲ ನಮ್ಮಲ್ಲೇ ಇದೆ, ಅದು ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ಸ್ನೇಹಿತರೆ, ಸೊ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ಜೀವನದಲ್ಲಿ, ಅದಕ್ಕೆ ನಾವು ಆನಂದವಾಗಿರ್ಬೇಕಂದ್ರೆ ನನಗೆ ಏನ್ ಬೇಕು? ಆನಂದವಾಗಿರ್ಬೇಕಂದ್ರೆ 64 ಕಲಗಳು ಏನಿದೆಯೋ, ಕಲೆಗಳು ಅಂದ್ರೆ 64 ಆರ್ಟ್ಸ್ ಅಂತ ಇದೆ ಈ ಪ್ರಪಂಚದಲ್ಲಿ, ಅಲ್ವಾ? 64 ಕಲೆಗಳು ನಾನು ಪೋಷಣೆ ಮಾಡಿದ್ರು, ತಿಳ್ಕೊಂಡಿದ್ರು, ಅಭ್ಯಾಸ ಮಾಡಿದ್ರು, ನನ್ನಲ್ಲಿ ಶಾಶ್ವತ ಆನಂದ ಸಿಗೋದಿಲ್ಲ. ನೋಡಿ, ಇದು ಉದಾಹರಣೆ ಹೇಳ್ತೀವಿ. ಇಲ್ಲಿ ಒಂದು ಸ್ಮಾಲ್ ಸ್ಟೋರಿ ಹೇಳ್ಕೋಬೇಕು. ನಾರದ ಮಹರ್ಷಿ 64 ಕಲೆಗಳಲ್ಲಿ ಪ್ರಾವೀಣ್ಯತೆ ಹೊಂದಿದ್ದಾನೆ. ಆದರೆ ಅವರಲ್ಲಿರುವಂತ ದುಃಖ, ಆ ದುಃಖ ಅನ್ನೋದು ಹೋಗಿಲ್ಲ, ಅಶಾಂತಿ ಹೋಗಿಲ್ಲ. ಅವಾಗ ಅವನಿಗೂ ಡೌಟ್ ಬರುತ್ತೆ. ಎಲ್ಲ ಬುಕ್ಗಳು ಅವನ ತಲೆ ಮೇಲೆ ಇಟ್ಕೊಂಡು 64 ಬುಕ್ಗಳು, ಅಂದ್ರೆ 64 ಕಲೆಗಳ ಬುಕ್ಕಲ್ಲಿ ಏನೇನು ಓದಿದಾನೋ ಎಲ್ಲ ತಲೆ ಮೇಲೆ ಇಟ್ಕೊಂಡು ಸೊ ಉನ್ನತ ಲೋಕ ಪ್ರಯಾಣ ಮಾಡ್ತಾನೆ. ಅಲ್ಲಿ ಹೋಗಿ ಒಂದು ಮಹರ್ಷಿಯನ್ನು, ಸನತ್ ಕುಮಾರ್ ಅಂತ ಒಂದು ಮಹರ್ಷಿಯನ್ನು ಅವನು ಭೇಟಿ ಆಗ್ತಾನೆ. ಹಾಗೆ ಹೇಳ್ಕೊಂತಾನೆ, ಮಹಾಶಯ, ನನ್ನ ದುಃಖ ಹೋಗಿಲ್ಲ, 64 ಓದಿದ್ದೀನಿ, ಆದ್ರೂ ನನಗೆ ದುಃಖ ಹೋಗಿಲ್ಲ, ಏನ್ ಮಾಡ್ಲಿ ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ, ನಿಮ್ಮ ದುಃಖ ದೂರ ಮಾಡ್ಬೇಕಂದ್ರೆ ನಿನಗಿರುವಂತ ಒಂದೇ ಒಂದು ಮಾರ್ಗ, ರಾಜಮಾರ್ಗ, ಅದೇ ಆತ್ಮವಿದ್ಯಾ ಅಂತ ಹೇಳ್ತಾನೆ. ಅಂದ್ರೆ ಆತ್ಮವಿದ್ಯಾ ಅಂದ್ರೆ ಏನು? ಅದೇ ಆತ್ಮವೇ ಆನಂದ. ಆತ್ಮ ಆತ್ಮ ಆತ್ಮಾನಂದ ಅಂತ ಕರಿತೀವಿ. ಆತ್ಮದಿಂದನೇ ಆನಂದ ಸಿಗೋದು. ಮನಸ್ಸಿಂದ, ದೇಹದಿಂದ ಸಿಗುವಂತ ಆನಂದ ಅದು ಸಂತೋಷ ಮಾತ್ರವೇ, ಆನಂದ ಸಿಗೋದಿಲ್ಲ. ಅಂದ್ರೆ ಆತ್ಮದಲ್ಲಿ ಒದಗಿಸಿರುವಂಥದ್ದೇ ಆನಂದವು. ಅದಕ್ಕೆ ಆನಂದೋ ಬ್ರಹ್ಮ. ಅರ್ಥ ಆಯ್ತಾ? ಆನಂದೋ ಬ್ರಹ್ಮ. ಯಾರ್ಯಾರು ಆತ್ಮವನ್ನು ತಿಳ್ಕೊಂತ ಇರ್ತಾರೋ, ಆತ್ಮ ಜೊತೆಗೆ ಇರ್ತಾರೋ, ಆತ್ಮವನ್ನು ತಿಳ್ಕೊಂಡಾಗ ಪ್ರಯತ್ನ ಮಾಡ್ತಾ ಇರ್ತಾರೋ, ಅವರಲ್ಲಿ ಸಿಗೋದೇ ಆನಂದ. ಆ ರೀತಿಯಲ್ಲಿ ನಾರದ ಮಹರ್ಷಿಗೆ ಸಹ ಕೊನೆಯದಾಗಿ ಅವ್ರಿಗೆ ಲಭ್ಯವಾಗಿರುವಂತ ಒಂದು ಮಾರ್ಗ ಏನಪ್ಪಾ ಅಂತಂದ್ರೆ ಆತ್ಮಾನಂದ ಅವರು ಸಂಪಾದಿಸ್ಕೋಬೇಕು. ಅಂದ್ರೆ ಆತ್ಮಜ್ಞಾನ ಸಂಪಾದಿಸ್ಕೋಬೇಕಂತ ಹೇಳಿದ್ದಾರೆ. ದುಃಖವನ್ನು ದೂರ ಮಾಡ್ಕೊಂಡಕ್ಕೆ ಆತ್ಮ ಜ್ಞಾನ ಸಂಪಾದನೆ ಮಾಡ್ಕೋಬೇಕು, ಆಧ್ಯಾತ್ಮಿಕ ಮಾರ್ಗವನ್ನೇ ಅಳವಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಈ ರೀತಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಿತ್ಯವಾಗಿ ನಾವು ಈ ಆನಂದವನ್ನು ಹೆಚ್ಚು ಮಾಡ್ಕೊಂತ ಹೋಗ್ಬೇಕಂತ ಅಂತಂದ್ರೆ, ನಾವು ಎಂತ ಎಜುಕೇಶನ್, ಅಂದ್ರೆ ಎಂತ ವಿದ್ಯೆಯನ್ನು ನಾವು ಓದ್ಬೇಕು. ನಾವು ಮತ್ತೆ ನಮ್ಮ ಜೀವನದಲ್ಲಿ ನಾನು ತಿಳ್ಕೋಬೇಕಾಗಿರೋದು, ನಾನು ಓದ್ಬೇಕಾಗಿರೋದು, ನಾನು ಅಭ್ಯಾಸ ಮಾಡ್ಬೇಕಾಗಿರೋದು ಅಂತ ವಿದ್ಯೆ ಏನಪ್ಪಾ ಅಂತಂದ್ರೆ ಶಾಶ್ವತ ವಿದ್ಯೆ. ಅದೇ ಅಮರ ವಿದ್ಯೆ, ಅದೇ ರಾಜವಿದ್ಯೆ, ಅದೇ ಆತ್ಮವಿದ್ಯೆ, ಅದೇ ಆಧ್ಯಾತ್ಮಿಕ ಶಾಸ್ತ್ರ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಅಂದ್ರೆ ನನ್ನಲ್ಲಿ ಏನೇ ಸಮಸ್ಯೆಗಳನ್ನು ತೊಲಗಿಸ್ಕೋಬೇಕು. ನೋಡಿ, ಹಲವಾರು ಜನ, ಸಾಮಾನ್ಯ ಮಾನವನು ಈ ಭೂಮಿ ಮೇಲೆ ಒಂದು ಸಗಟಿ ಮಾನವನು ಯಾವ ರೀತಿಯಲ್ಲಿ ಬರ್ತದಂದ್ರೆ, ಅವನು ನಿತ್ಯವಾಗಿ ಶೋಕದಲ್ಲಿರ್ತಾನೆ. ಶೋಕದಲ್ಲಿ ಪ್ರತಿಯೊಂದಕ್ಕೂ ದುಃಖವೇ. ಅವನಿಗೆ ನಿಜವಾದ ಅರಿವಿಲ್ಲ, ಆತ್ಮದ ಜ್ಞಾನ ಇಲ್ಲ, ಆತ್ಮದ ಅರಿವಿಲ್ಲ. ಯಾವಾಗಲೂ ದೇಹ ಜೊತೆಗೆ, ಮನಸ್ಸು ಜೊತೆಗೆ ಒಡನಾಟ ಇಟ್ಕೊಂಡಿರ್ತಾನೆ, ಅಲ್ವಾ? ದೇಹ ಮತ್ತೆ ಆ ಮನಸ್ಸು ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಅದಕ್ಕೋಸ್ಕರ ಎಷ್ಟು ವಿದ್ಯೆಗಳು ಕಲ್ಸ್ಕೊಂಡಿದ್ರು ಸ್ನೇಹಿತರೆ, ಈ ಭೂಮಿ ಮೇಲೆ ಎಷ್ಟೇ ವಿದ್ಯೆಗಳು ನೀವು ಕಲ್ಸ್ಕೊಂಡಿದ್ರು, ಆತ್ಮವಿದ್ಯೆ ಕಲ್ಸ್ಕೊಂಡಿಲ್ಲ ಅಂದ್ರೆ
ಖಚಿತವಾಗಿ ನಿಮಗೆ ದುಃಖ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಮ್ಮ ವೇದಿಕೆಯಲ್ಲಿ ನಾವು ದಿನನಿತ್ಯ ಈ ಆತ್ಮವಿದ್ಯೆಯನ್ನು ಕಲಿತಾ ಇದ್ದೀವಿ. ಆತ್ಮವಿದ್ಯೆ ಅದಕ್ಕೆ ಸಂಬಂಧಿತ ಆ ಅದ್ಭುತವಾದ ಧ್ಯಾನವನ್ನು ಅಭ್ಯಾಸವನ್ನು ಸಹ ಮಾಡ್ತಾ ಇದ್ದೀವಿ. ಅದರಿಂದ ನಮ್ಗೆ ಏನು ಬರುತ್ತಂದ್ರೆ ಆತ್ಮದ ಅರಿವು ನಮಗೆ ಲಭ್ಯವಾಗ್ತಾ ಇರ್ತದೆ. ಅದಕ್ಕೋಸ್ಕರ ಪ್ರತಿನಿತ್ಯ ನಾವು ಆನಂದವನ್ನು ಹೆಚ್ಚು ಮಾಡಿಕೊಂಡಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಜೀವನದಲ್ಲಿ ಏನ್ ಮಾಡಬೇಕು? ಆನಂದವನ್ನು ಹೆಚ್ಚು ಮಾಡ್ಕೊಂತ ಹೋಗ್ಬೇಕು. ಆ ಆನಂದವೇ ಬ್ರಹ್ಮ. ಆನಂದ ಅನ್ನೋದು ಆತ್ಮದ ಒಂದು ಲಕ್ಷಣ. ಅರ್ಥ ಆಯ್ತಾ? ಆನಂದ ಎಲ್ಲಿ ಸಿಗತ್ತೆ ಅಂದ್ರೆ ಆತ್ಮ ಒಳಗಡೆ ಸಿಗತ್ತೆ, ಬಾಹ್ಯದಲ್ಲಿ ಸಿಗೋದಿಲ್ಲ. ಅಂದ್ರೆ ಒಂದು ಆತ್ಮದ ಒಂದು ಅದ್ಭುತವಾದ ಲಕ್ಷಣ ಏನಪ್ಪಾ ಅಂತಂದ್ರೆ ಆತ್ಮದ ಒಂದು ಅದ್ಭುತವಾದ ಸ್ವರೂಪ, ಆತ್ಮದ ಒಂದು ಅದ್ಭುತವಾದ ವಾಸನೆ ಏನಂತಂದ್ರೆ ಅದೇ ಆನಂದ. ಅದು ಲಭ್ಯವಾಗುವಾಗ ಮತ್ತೆ ಇನ್ನು ಬೇರೆದೆಲ್ಲ ನಮ್ಗೆ ಏನ್ ಬೇಕಾಗಿದೆ? ಬೇರೆದೆಲ್ಲ ಏನಿದ್ರು ಅನುಭವಿಸ್ಬೇಕು, ಮತ್ತೆ ಅದನ್ನು ಯಾವುದೇ ರೀತಿಯಲ್ಲಿ ಅಂಟ್ಕೋಬಾರದು. ಉದಾಹರಣೆಗೆ ಅನೇಕ ಅರಿಷಡ್ ವರ್ಗಗಳಿಂದ ಸಾಮಾನ್ಯ ಮಾನವನು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅನೇಕ ತಪ್ಪುಗಳು ಮಾಡ್ತಾ ಇದ್ದಾರೆ ಅಲ್ವಾ? ಅವನಿಗೆ ಈ ಆನಂದ ಬಗ್ಗೆ ಗೊತ್ತಿಲ್ಲ, ಯಾವಾಗ್ಲೂ ಸಂತೋಷ ಹುಡುಕ್ತಾ ಇರ್ತಾನೆ. ಈ ಮನಸ್ಸಿನ ಜೀವನ ಯಾವುದೇ ಒಂದು ಪ್ರಾಣಿ ಜೀವನ ನೋಡ್ಕೊಳ್ಳಿ, ಪ್ರಾಣಿ ಮನುಷ್ಯ ಯಾರೇ ಇರ್ಲಿ, ಏನು ಹುಡುಕ್ತಾ ಇದ್ದಾನೆ ಅವನು ಜೀವನದೆಲ್ಲ ಏನು ಹುಡುಕ್ತಾ ಇದ್ದಾನೆ ಅಂದ್ರೆ ಆನಂದಕ್ಕೋಸ್ಕರ ಹುಡುಕ್ತಾ ಇದ್ದಾನೆ. ಏನಿಲ್ಲ, ನೀವು ಅನ್ಕೊಂಡಿದ ಪ್ರಕಾರ ಶಾಶ್ವತವಾಗಿ ಅಂದ್ರೆ ಒಂದು ವಸ್ತುಕ್ಕೋಸ್ಕರನೋ, ಒಂದು ಆಹಾರಕ್ಕೋಸ್ಕರನೋ, ಒಂದು ನಿದ್ದೆಗೋಸ್ಕರನೋ ಏನೇ ಮಾಡಿದ್ರು ಅವನಲ್ಲಿ ಆನಂದ ಬೇಕಷ್ಟೇ. ಅದು ಅಂದ್ರೆ ಆ ಆನಂದಕ್ಕೋಸ್ಕರ ಹುಡುಕ್ತಾ ಇದ್ದಾನೆ. ಆದ್ರೆ ಎಲ್ಲಿ ಹುಡುಕ್ತಾ ಇದ್ದಾನೆ ಅಂದ್ರೆ ಅವನು ಹುಡುಕ್ತಾ ಇರೋಂಥ ಜಾಗ ಅದು ಸರಿಯಾದ ಜಾಗ ಅಲ್ಲ ಅಲ್ವಾ? ಒಂದು ವಸ್ತುವಲ್ಲಿ ಹುಡುಕ್ತಾನೆ, ಒಂದು ವಿಷಯದಲ್ಲಿ ಹುಡುಕ್ತಾನೆ, ಅದೇ ವಿಷಯಾನಂದ ಅಂತ ಇದ್ದೀವಲ್ಲ, ವಿಷಯಾನಂದ, ಶರೀರ ಆನಂದ, ಮಾನಸಿಕ ಆನಂದ ಇವೆಲ್ಲ ತಗೊಂಡು ಮತ್ತೆ ಅದು ಇರೋದಿಲ್ಲ, ಶಾಶ್ವತ ಇರೋದಿಲ್ಲ. ಮತ್ತೆ ಏನ್ ಮಾಡ್ತಾನೆ? ದುಃಖಕ್ಕೆ ಒಳಗಾಗಿ ಮತ್ತೆ ಆ ದುಃಖದಲ್ಲೇ ಒಂಥರ ಹಾಗೆ ಅವನು ಮುಂದಕ್ಕೆ ಹೋಗ್ತಾ ಇರ್ತಾನೆ. ಆ ರೀತಿಯಲ್ಲಿ ಇರಬಾರದು. ಏನ್ ಮಾಡ್ಬೇಕಂದ್ರೆ ನಾವು ಆತ್ಮವಿದ್ಯೆ ಕಲ್ಸ್ಕೊಂಡು ಧ್ಯಾನವನ್ನು ಹೆಚ್ಚು ಮಾಡಿಕೊಂಡು ಸ್ವಾಧ್ಯಾಯ ಸಜೀವ ಸಾಂಗತ್ಯವನ್ನು ಹೆಚ್ಚು ಮಾಡಿಕೊಂಡು ನಮ್ಮಲ್ಲಿರುವಂತ ಆನಂದವನ್ನು ಕಂಡ್ಕೋಬೇಕು. ನಮ್ಮಲ್ಲಿರುವಂತ ಆನಂದವನ್ನು ಕಂಡ್ಕೋಬೇಕು, ಅದನ್ನು ಕಂಡಿಡಿಬೇಕು. ಒಂದ್ಸರಿ ಕಂಡಿಡಿದ ಮೇಲೆ ಏನಾಗುತ್ತೆ ಗೊತ್ತಾ? ನಿಮ್ಮಿಂದ ಅದು ದೂರ ಮಾಡೋಕ್ಕೂ ಸಾಧ್ಯವಿಲ್ಲ. ನೋಡಿ, ಉದಾಹರಣೆಗೆ ಈ ಹಾಲು ಏನಾಗತ್ತೆ? ಹಾಲು ಮೊಸರು ಆಗತ್ತೆ ಅಲ್ವಾ? ಮೊಸರನ್ನು ಮತ್ತೆ ಹಾಲು ಮಾಡಕ್ ಸಾಧ್ಯವಿಲ್ಲ. ಮೊಸರನ್ನು ಬೇಕಂದ್ರೆ ಬೆಣ್ಣೆ ತೆಗಿಬೋದು, ಅಲ್ಲಿಂದ ಮತ್ತೆ ತುಪ್ಪ ಹಾಕ್ಬೋದು. ಆದ್ರೆ ಮತ್ತೆ ಅದು ಹಾಲು ಆಗಕ್ಕೆ ಸಾಧ್ಯವಿಲ್ಲ. ಅದು ಸತ್ಯವೇ ಅಲ್ವಾ? ಅಂದ್ರೆ ಒಂದು ಸರಿ ಹಾಲು ಮೊಸರಾದ್ರೆ ಮೊಸರು ಮತ್ತೆ ಹಾಲಾಗೋದಿಲ್ಲ. ಅದೇ ರೀತಿಯಲ್ಲಿ ನಾವು ಈ ಧ್ಯಾನ ವಿದ್ಯೆಯನ್ನು ಕಲಿಸ್ಕೊಂಡು ಆತ್ಮವಿದ್ಯೆಯನ್ನು, ಶಾಶ್ವತವಾದ ಈ ವಿದ್ಯೆಯನ್ನು ತಿಳ್ಕೊಂತ ಹೋದ್ರೆ ಕೊನೆಗೆ ಏನಾಗತ್ತಂದ್ರೆ ನಾವು ಹಾಲಿಂದ ಮೊಸರು ಆಗ್ತೀವಿ. ಅಂದ್ರೆ ನಾವು ಒಂದು ಉನ್ನತವಾದ ಮಾಸ್ಟರ್ ಆಗ್ತೀವಿ. ಓಕೆ, ನಾವು ಯಾವಾಗ ಮಾಸ್ಟರ್ ಆಗ್ತೀವೋ, ಒಂದು ಯೋಗಿ ಆಗ್ತೀವೋ, ಒಂದು ಋಷಿ ಆಗ್ತೀವೋ, ಮತ್ತೆ ವಾಪಸ್ ಬರುವಂತ ಅವಕಾಶ ಇಲ್ಲ. ಅವನಲ್ಲಿ ಆನಂದ ನಿತ್ಯವೇ ಆಗಿರುತ್ತೆ. ಅಂದ್ರೆ ಯಾವಾಗಲೂ ಆನಂದವಾಗಿ ಇರ್ತಾನೆ. ಏನೇ ನೋಡಿ, ಆನಂದ ಅನ್ನೋದಕ್ಕೂ ಪ್ರತ್ಯೇಕವಾಗಿ ಪ್ರಯತ್ನ ಮಾಡೋದು ಬೇಕಾಗಿಲ್ಲ ಸ್ನೇಹಿತರೆ. ಅದು ನಮ್ಮ ನಿಜವಾದ ನಮ್ಮ ಸ್ವಸ್ವರೂಪ ಅನುಸಂಧಾನ ಅಂತ ಕರಿತೀವಿ, ಸಚ್ಚಿದಾನಂದ ಅಂತ ಕರಿತೀವಿ. ಅಂದ್ರೆ ಅರ್ಥ ಏನು? ನಮ್ಮಲ್ಲಿ ಆಲ್ರೆಡಿ ಇರೋದೇ ಅದು, ನಮ್ಮಲ್ಲಿ ಯಾವಾಗ್ಲೂ ಇರೋದೇ. ಆದ್ರೆ ನಾನು ಅದನ್ನು ಮನಸ್ಸಿಂದ ಅದನ್ನೊಂಥರ ಅದಿಬಿಟ್ಟಿದ್ದೇನೆ. ಅಂದ್ರೆ ಮನಸ್ಸು ಈ ಮಾಲಿನ್ಯ ಮನಸ್ಸು ಏನಿದೆಯೋ ಅದೊಂಥರ ಈ ಮೇಘಗಳು ಬರ್ತದಲ್ಲ, ಕ್ಲೌಡ್ಸು ಬಂದು ಸೂರ್ಯನ ಬೆಳಕನ್ನು ಹೇಗೆ ಅಡ್ಡ ಮಾಡುತ್ತೋ ಆ ರೀತಿಯಲ್ಲಿ ನಮ್ಮ ಆನಂದವನ್ನು ಮುಚ್ಚಿಟ್ಟಿರುವಂಥದ್ದೇ ಈ ಮಾಲಿನ್ಯ ಮನಸ್ಸು. ಅರ್ಥ ಆಯ್ತಾ? ಈ ಮನಸ್ಸು ಎಲ್ಲಿಂದ ಬಂತು ಅಂದ್ರೆ ಅನೇಕ ಜನ್ಮಗಳಿಂದ, ಅನೇಕ ವಾಸನೆಗಳಿಂದ, ಈ ಜನ್ಮದಲ್ಲಿ ನಾವು ಹೊಂದ್ತಾ ಇರೋಂಥ ಅನೇಕ ವಾಸನೆಗಳಿಂದ, ನಮ್ಮ ಜೀವನ ಶೈಲಿಯಿಂದ ಅನೇಕ ರೀತಿಯಲ್ಲಿ ಈ ಮನಸ್ಸನ್ನು ಬೆಳವಣಿಗೆ ಮಾಡ್ಕೊಂಡಿದ್ವಿ. ಈ ಮನಸ್ಸನ್ನು ನೀವು ನಿಶ್ಚಲಗೊಳಿಸ್ಕೊಳ್ಳೋಂಥವರೆಗೂ, ನೀವು ಶೂನ್ಯ ಮಾಡ್ಕೊಳ್ಳೋಂಥವರೆಗೂ ನಿಮ್ಮಲ್ಲಿರುವಂತಹ ಆನಂದವನ್ನು ನೀವು ಕಂಡಿಡಕ್ಕೆ ಸಾಧ್ಯವೇ ಇಲ್ಲ. ಅದು ಕಂಡಿಡ್ಬೇಕಂದ್ರೆ ನಿಮ್ಮ ಮನಸ್ಸು ಸ್ವಚ್ಛವಾಗಬೇಕು, ನಿಚ್ಚಲ ಆಗಬೇಕು, ಶೂನ್ಯ ಆಗಬೇಕು. ಅವಾಗೆ ನಿಮ್ಮ ಒಳಗಡೆ ಇರುವಂತಹ ಆನಂದ ಆಚೆ ಕಡೆ ಬರುತ್ತೆ. ಆ ರೀತಿಯಲ್ಲಿ ಅಂದ್ರೆ ನಮ್ಮ ಒಳಗಡೆ ಇರುವಂತ ಆನಂದ ಶಾಶ್ವತವಾದದು. ಅದನ್ನು ಕಂಡುಹಿಡಿಬೇಕಂದ್ರೆ ಧ್ಯಾನ ಒಂದು ಅದ್ಭುತವಾದ ಸಾಧನೆ, ಅದ್ಭುತವಾದ ಮಾರ್ಗ, ಅದ್ಭುತವಾದ ಪರಿಕರ ಆಗಿದೆ. ಇದನ್ನು ನಿತ್ಯವಾಗಿ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೇಕು.
ಉದಾಹರಣೆಗೆ ಇದಕ್ಕೊಂದು ಉದಾಹರಣೆ ಇದೆ. ಅಲೆಕ್ಸಾಂಡರ್ ಅಂತ ಒಂದು ದೊಡ್ಡ ಸಾಮ್ರಾಟ್, ಓಕೆ, ಒಂದು ದೊಡ್ಡ ವೀರು. ಅವನೇನ್ ಮಾಡ್ತಾನೆ, ಇಡೀ ಪ್ರಪಂಚವನ್ನು ಗೆತ್ತ ಹೋಗ್ತಾನೆ. ಕೊನೆಗೆ ಭಾರತ ದೇಶ ಬರ್ತಾನೆ. ಇಲ್ಲಿಂದ ವಾಪಸ್ ಹೋಗ್ತಾ ಇರ್ತಾನೆ. ಅಲ್ಲಿಗೆ ಮುಗೀತು. ಎಲ್ಲ ರಾಜ್ಯಗಳನ್ನ ಅವನು ಎಲ್ಲಾನು ಹೋಗ್ಲಾಡ್ಸಿದ್ದಾನೆ, ಅಂದ್ರೆ ಒಂದು ರೀತಿಯಲ್ಲಿ ಗೆದ್ದಿದ್ದಾನೆ. ಇನ್ನು ವಾಪಸ್ ಹೋಗ್ತಾ ಇರುವಾಗ, ಸೊ ಕೊನೆಯದಾಗಿ ಆ ಒಂದು ಕೊನೆಯದಾಗಿ ಅಂದ್ರೆ ನಮ್ಮ ಭಾರತ ದೇಶ ಬಿಟ್ಟು ಹೋಗುವಂತ ಸರಿಹದ್ದಲ್ಲಿ, ಅಲ್ಲಿ ಬಾರ್ಡರ್ ಅಲ್ಲಿ ಆ ಸ್ವಲ್ಪ ಅಂದ್ರೆ ಅಲ್ಲಿ ರೆಸ್ಟ್ ತಗೊಂತಾನೆ. ಅಂದ್ರೆ ಅಲ್ಲಿ ದಾಟು ಹೋಗಕ್ ಮುಂಚೆ ರೆಸ್ಟ್ ತಗೊಂತಾನೆ. ರೆಸ್ಟ್ ತಗೊಂಡವಾಗ ಅವನ ಸಿಪಾಯಿಗಳನ್ನು ಕೇಳ್ತಾನೆ, ಸೈನ್ಯವನ್ನು ಕೇಳ್ತಾನೆ, ಏನ್ರಿ ಇಲ್ಲಿ ಏನಾದ್ರೂ ಒಂದು ದೊಡ್ಡ ವಿಶೇಷ ಇದೆಯಾ ಈ ಊರಲ್ಲಿ ಅಂತ ಹೇಳ್ತಾನೆ. ಹೌದು ಸ್ವಾಮಿ, ಇಲ್ಲಿ ಒಂದು ದೊಡ್ಡವಾದ ವಿಶೇಷ ವ್ಯಕ್ತಿ ಇದ್ದಾನೆ ಅಂತಂದ್ರೆ. ಏನು ಅವನು ವಿಶೇಷ ಅಂತ ಹೇಳ್ತಾನೆ. ಅಂದ್ರೆ ಅವನು ಯಾವಾಗ್ಲೂ ಆನಂದವಾಗಿರ್ತಾನೆ ಅಂತ. ಹೌದಾ, ಅಷ್ಟ ಆ ರೀತಿಯಲ್ಲಿ ಇರ್ತಾನ, ಆದ್ರೆ ಅವನ್ ಕರ್ಕೊಂಡು ಬನ್ನಿ ಅಂತ ಕಲಿಸ್ತಾನೆ. ಯಾರು, ಸಿಪಾಯಿನ ಕಲಿಸ್ತಾನೆ. ಅವ್ರು ಹೇಳ್ತಾನೆ, ಆ ಅವ್ರ ಹೆಸರು ಡಯೋಜನಿಸ್ ಅಂತ, ಆ ವ್ಯಕ್ತಿ ಹೆಸರು. ಆ ಡಯೋಜನಿಸ್ ಅನ್ನೋದು ಒಂದು ಯೋಗಿ, ಒಂದು ಮಹಾನ್ ಯೋಗಿ. ಅವನೊಂದು ಮರ ಕೆಳಗಡೆ ಕೂತ್ಕೊಂಡು ಒಂದೇ ಒಂದು ಸಣ್ಣ ಬಟ್ಟೆ ಅನ್ನೋದು ಧರಿಸಿರ್ತಾನೆ. ಏನಿಲ್ಲ, ಬಟ್ಟೆನೂ ಇಲ್ಲ, ಆನಂದವಾಗಿ ನಗುತ್ತಾ ಇರ್ತಾನೆ. ಅವನ ಸುತ್ತು ಅನೇಕ ನಾಯಿಗಳಿರ್ತದೆ, ಆ ರೀತಿಯಲ್ಲಿ ಡಾಗ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ಜೊತೆಗೇನೆ, ಅದೆಲ್ಲ ಜೊತೆಗೆ ಇವನು ಆನಂದವಾಗಿ ಇರ್ತಾನೆ ಯಾವಾಗಲೂ. ಇವ್ರು ಹೋಗಿ ಈ ತರ ಅಲೆಕ್ಸಾಂಡರ್ ಕರೀತಾರೆ, ನೀವು ಬರಬೇಕು ಅಂತಂದ್ರೆ ಅವ್ರನ್ನೇ ಬರಕ್ಕೆ ಹೇಳಿ, ನಾನು ಬರಲ್ಲ ಅಂತ ಹೇಳ್ತಾನೆ. ಇದು ಹೋಗಿ ಮತ್ತೆ ಅಲ್ಲಿ ಮುಡಿಸ್ತಾರೆ ವಿಷಯ. ಅವಾಗ ಅಂತ ವಿಶೇಷ ಏನಿದೆ ಅವನ ಹತ್ರ, ಹೋಗೋಣ ಬನ್ನಿ ಅಂತ ಅವರು ರಾಜ ಬರ್ತಾನೆ, ಅಲೆಕ್ಸಾಂಡರ್ ಬರ್ತಾನೆ. ಬಂದು ಕೂತ್ಕೊಂಡು ಅವ್ರ ಜೊತೆಗೆ, ಏನ್ ನಿನ್ನ ವಿಶೇಷತ ಅಂತ ಹೇಳ್ತಾನೆ. ಏನು ಇಲ್ಲ, ನೀವು ನೀನೊಂದು ಪ್ರಶ್ನೆ ಕೇಳಿತೀನಿ, ಆ ಪ್ರಶ್ನೆಗೆ ಆನ್ಸರ್ ಹೇಳಿ ಅಂತ ಹೇಳ್ತಾನೆ. ಏನು ಕೇಳಿ ಪ್ರಶ್ನೆ ಅಂತಂದ್ರೆ, ಏನಿಲ್ಲ, ನೀವು ಇಷ್ಟೆಲ್ಲ ರಾಜ್ಯಗಳು ಗೆದ್ದಿದವಲ್ಲ, ನೀ ಏನಕ್ಕೋಸ್ಕರ ಗೆದ್ದಿದ್ಯಾ ಅಂತಂದ್ರೆ, ನಾನು ಗೆದ್ದಿರೋದು ನನ್ನ ಊರಿಗೆ ಹೋದ್ಮೇಲೆ ಆನಂದವಾಗಿರಕ್ಕೆ, ಶಾಶ್ವತವಾಗಿ ಆನಂದವಾಗಿರಕ್ಕೆ ನಾನು ಗೆದ್ದಿದ್ದೀನಿ. ಹೌದಾ, ಇಷ್ಟೆಲ್ಲ ನಾಶನ ಮಾಡಿ, ಇಷ್ಟೆಲ್ಲ ಕೊಲೆ ಮಾಡಿ, ಇಷ್ಟು ಜನನ ಸಾಯಿಸಿ, ಇಷ್ಟು ಪಾಪಕರ್ಮ ಮಾಡಿ ನೀವು ಆನಂದವಾಗಿರ್ತೀರ? ಮತ್ತೆ ನಾನು ಏನು ಮಾಡಿಲ್ಲ. ನಾನು ಅಂದ್ರೆ ನನ್ನ ಜೀವನ ಸಣ್ಣ ವಯಸ್ಸಿಂದನೂ ಇದೇ ರೀತಿಯಲ್ಲಿ ಆನಂದವಾಗಿದ್ದೀನಿ. ನಾನು ಏನು ಮಾಡಿಲ್ಲ, ನಾನು ಆನಂದವಾಗಿದ್ದೀನಿ. ಮತ್ತೆ ನನಗೆ ಏನು ಮಾಡೋದು ಬೇಕಾಗಿಲ್ಲ. ಇಷ್ಟೆಲ್ಲ ನೀವು ಮಾಡಿದನು, ನೀವು ಆನಂದ ಹುಡುಕ್ತಾ ಇದೆಯೇ, ಆನಂದವಾಗಿರಕ್ಕೇನೆ ಪ್ರಯತ್ನ ಮಾಡ್ತಾ ಇದ್ದೆ. ಬಟ್ ನಾನು ಆಲ್ರೆಡಿ ಆನಂದವಾಗಿದ್ದೀನಿ, ನಾನು ಏನು ಮಾಡ್ತಾ ಇಲ್ಲ. ಅದೇ ನನ್ನ ವಿಶಿಷ್ಟತೆ ಅಂತ ಹೇಳ್ತಾನೆ. ನೋಡಿದ್ರ? ಸೊ ಅವಾಗ ಅಲ್ಲಿಂದ ಅಲೆಕ್ಸಾಂಡರ್ ಹೊರಟೋಗ್ತಾನೆ. ಈ ರೀತಿಯಲ್ಲಿ ಸ್ನೇಹಿತರೆ, ಆನಂದ ಅನ್ನೋದು ಹುಡುಕೋದನ್ನು ಬೇಕಿಲ್ಲ. ಆನಂದ ಎಲ್ಲೋ ಇಲ್ಲ, ಆನಂದ ನನ್ನಲ್ಲಿ, ನನ್ನ ಒಳಗಡೆನೇ ಇದೆ. ಯಾವಾಗಲೂ ನಿಮ್ಮ ಸಮೀಪದಲ್ಲಿದೆ, ನಿಮ್ಮ ಜೊತೆಗೇನೆ ಇದೆ. ನೀವೇ ಆನಂದ ಸ್ವರೂಪಿ, ನೀವೇ ಆ ಸಚ್ಚಿದಾನಂದ ಸ್ವರೂಪ. ಅದು ಅರ್ಥ ಮಾಡ್ಕೋಬೇಕು ನಾವು. ಅರ್ಥ ಮಾಡ್ಕೊಂಡ್ರೆ ಆ ರೀತಿಯಲ್ಲಿ ನಮ್ಮ ಜೀವನವನ್ನು ಆ ರೀತಿಯಲ್ಲಿ ನಾವು ಅಳವಡಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ, ನಾವು ನೋಡ್ತಾ ಇರ್ತೀವಿ ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳು. ಅಂದ್ರೆ, ಒಂದು ನಿಮಿಷ, ರೈಟ್ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಅನೇಕ ವಿಷಯಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನನ್ನಲ್ಲಿರುವಂತ ಆನಂದವನ್ನು ನಾನು ಕಲ್ಕೊಳ್ಳುವಂತ ರೀತಿಯಲ್ಲಿ ನಾವು, ಅಂದ್ರೆ ಅದನ್ನು ಅದು ಒಟ್ಟೋಗ್ತಾ ಇರ್ತದೆ. ಆ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಅಳವಡಿಸ್ಕೊಂಡಿದ್ದೀವಿ. ಅದಕ್ಕೋಸ್ಕರವೇ ನಾವು ಅರ್ಥ ಮಾಡ್ಕೋಬೇಕು. ಒಂದೇನಂದ್ರೆ, ಜ್ಞಾನದಿಂದ ನನ್ನ ಆನಂದವನ್ನು ಹೆಚ್ಚು ಮಾಡ್ಕೊಳ್ಳೋದಾಗ್ಲಿ, ನನ್ನ ಈ ಜೀವನವನ್ನೇ ಒಂದು ಮೋಕ್ಷ ಮಾರ್ಗ ಕಡೆ ತಗೊಂಡೋದಾಗ್ಲಿ, ಅದು ಮಾಡ್ತಾ ಇರ್ಬೇಕು. ಅದಕ್ಕೂ ಸೊ ಈ ಧ್ಯಾನ ಜ್ಞಾನ ಅನ್ನೋದು ಯಾವಾಗ್ಲೂ ನಿಮ್ಗೆ ಬೇಕಾಗಿರುವಂಥದ್ದು. ಮತ್ತೆ ಈ ಹುಟ್ಟು ಜನನ ಇದೆಲ್ಲ, ಇದರಿಂದನೂ ನಾವು ಆಚೆ ಕಡೆ ಬರ್ಬೇಕಾಗಿರೋದು. ನೋಡಿ, ಹುಟ್ಟು ಅಂದ್ರೆ ಜನನ ಅನ್ನೋದು, ಮರಣ ಅನ್ನೋದು, ಜನನ ಮರಣ ಅನ್ನೋದು ಯಾವಾಗಲೂ ಸಂಭವಿಸ್ತಾ ಇರ್ತದೆ. ಯಾಕಂದ್ರೆ ನಾನು ಕರ್ಮಗಳಿಂದ ದೂರ ಆಗಿಲ್ಲ. ಕರ್ಮಗಳಿಂದ ನಾನು ದೂರ ಆಗ್ಬೇಕಂದ್ರೆ ನಾನು ಆತ್ಮಾನಂದವನ್ನು ಪಡಿಬೇಕು ಅಷ್ಟು. ಆತ್ಮಾನಂದ ಅಂದ್ರೆ ಆತ್ಮನು ತಿಳ್ಕೊಂಡದು, ಆತ್ಮ ಜ್ಞಾನವನ್ನು ತಿಳ್ಕೊಂಡದು. ಆದ್ರಿಂದ ನಾನು ಆತ್ಮಾನಂದವನ್ನು ಪಡಿತೆ. ಆ ಆತ್ಮಾನಂದ ಅನ್ನೋದು ನಾವು ಪಡಿದ್ರೆ, ಆತ್ಮದಲ್ಲಿರುವಂತ ಆನಂದವನ್ನು ನಾನು ಅನುಭವಿಸ್ತಾ ಇದ್ರೆ ನಿತ್ಯವಾಗಿ, ಅವಾಗ ಯಾವುದೇ ದುಃಖಕ್ಕೆ ನಾವು ಒಳಗಾಗಲ್ಲ. ಈಗ ಮರಣ ಒಂದು ದುಃಖವೇ, ಸಾಮಾನ್ಯ ಮಾನವನಿಗೆ ಹೇಳ್ತಾ ಇದ್ದೀನಿ ನಾನು. ಮರಣ ಒಂದು ದುಃಖವೇ, ಜನನ ಒಂದು ರೀತಿಯಲ್ಲಿ ಸಂತೋಷ ಆಗ್ಬೋದು ಅವರಿಗೆ. ಮರಣ ಅನ್ನೋದು ಖಂಡಿತ ದುಃಖ ಅನ್ನೋದು ತಂದು ಕೊಡ್ತದೆ ಆ ರೀತಿಯಲ್ಲಿ. ಸೊ ನಾವು ಒಂದಿದೆ, ಏನಂತಂದಿದ್ರು, ಯಾವಾಗಲೂ ನೋಡಿ, ಪ್ರತಿ ಮನುಷ್ಯನು ಒಂದು
ಜನನ ಅಂದ್ರೆ ಶಿಶು ಜನನ ಮಾಡುವಾಗ ಎಲ್ಲರೂ ಏನ್ ಮಾಡ್ತಾ ಇರ್ತಾರೆ, ನಗಿತಾ ಇರ್ತಾರೆ. ತುಂಬಾ ಆನಂದ ಪಡ್ತೀವಿ ನಾವೆಲ್ಲ, ಅಂದ್ರೆ ಸಂತೋಷ ಪಡ್ತೀವಿ ಅಂತ ಹೇಳ್ಕೊಬಹುದು. ಮತ್ತೆ ಅದೇ ಆ ಶಿಶು ದೊಡ್ಡದಾಗಿ ಬೆಳೆದ ಮೇಲೆ ಅವನು ಹೋಗುವಾಗ ಹೆಂಗ್ ಹೋಗ್ತಾನೆ ಹೇಳಿ, ಹಲಿತಾ ಇರ್ತಾನೆ ಒಂದು ರೀತಿಯಲ್ಲಿ. ಸೊ ಆ ರೀತಿಯಲ್ಲಿ ಆಗಬಾರದು. ಹೋಗುವಾಗನು ನಾವು ನಗ್ನಗ್ತಾ ಹೋಗ್ಬೇಕಾಗತ್ತೆ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಆದ್ರೆ ಇಲ್ಲಿ ಏನಂತಂದ್ರೆ, ಸೊ ನಾವು ಹುಟ್ಟುವಾಗ ಆ ರೀತಿಯಲ್ಲಿ ಹಲಿತಾ ಬರೋದು, ಹೋಗುವಾಗ ಹುಟ್ಟುವಾಗ ಅಲಿತಾ ಬರೋದು, ಹೋಗುವಾಗನು ಅಲಿತಾ ಹೋಗೋದು, ಇದು ಖಂಡಿತವಾಗಿ ನಿಮ್ಮಲ್ಲಿ ಅಂದ್ರೆ ನಿಮ್ಮಲ್ಲಿ ಆತ್ಮಜ್ಞಾನ ಇಲ್ಲ ಅಂತ ಅರ್ಥ. ಆ ರೀತಿಯಲ್ಲಿ ಆದ್ರೆ ಅನೇಕ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ಕಾಲದಲ್ಲಿ. ಸೊ ಅವರು ಈ ಅರಿಷಡ್ ವರ್ಗಗಳಡೆ ಆ ಅರಿಷಡ್ ವರ್ಗಗಳು ಹೆಚ್ಚಾಗಿ ಅದರಲ್ಲಿ ಅದ್ರ ಒಳಗಾಗಿ ಏನ್ ಮಾಡ್ತಾ ಇದ್ದಾನೆ, ಪ್ರತಿನಿತ್ಯ ದುಃಖವನ್ನ ಅನುಭವಿಸ್ತಾ ಇದ್ದಾನೆ. ಕೊನೆಯವರೆಗೂ ದುಃಖವೇ. ಇನ್ನು ಹೇಳ್ಬೇಕಂದ್ರೆ ಕೊನೆಯ ಮೂಮೆಂಟ್ ಅಲ್ಲಿ ಸಹ ಆ ದುಃಖವನ್ನ ಅನುಭವಿಸ್ತಾ ಆ ಸ್ಥಿತಿಯಲ್ಲಿ ಅವನು ಇರ್ತಾನೆ. ಮತ್ತೆ ಸಾವು ಸಂಭವಿಸಿದ ಮೇಲೆ ಮತ್ತೆ ತಿರ್ಗಾ ಮರುಜನ್ಮ ತಗೊಂಡವಾಗ ಅಲ್ಲಿಂದ ಮತ್ತೆ ಪುನಃ ಪ್ರಾರಂಭಿಸ್ತಾನ ಅವನು. ಬೇರೆ ದಾರಿ ಇಲ್ಲ. ನಾವು ಅನ್ಕೊಂಡಿದ ಪ್ರಕಾರ ಏನೇ ಆಗ್ಲಿ, ಯಾವ ರೀತಿಯಲ್ಲಿ ನನಗೇನು ತೊಂದರೆ ಇಲ್ಲ ಅಂತ ಅನ್ಕೊಳ್ಳೋದು ಅಲ್ಲ. ಕೊನೆ ಕ್ಷಣಗಳು ಯಾವ ರೀತಿಯಲ್ಲಿ ನಿಮ್ಮಲ್ಲಿ ಯಾವ ರೀತಿಯಲ್ಲಿ ನೀವು ಅನುಭವಿಸ್ತಾ ಇದ್ರೋ ಅದೇ ಮತ್ತೆ ತಿರ್ಗಾ ವಾಪಸ್ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕಾಗಿರೋ ಪರಿಸ್ಥಿತಿ ಇದೆ. ಸೊ ಆ ರೀತಿಯಲ್ಲಿ ಸ್ನೇಹಿತರೆ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ಸೊ ನನ್ನಲ್ಲಿ ಈ ಆತ್ಮಜ್ಞಾನ ಹೆಚ್ಚು ಆಗ್ತಾ ಆಗ್ತಾ ಹೋದ್ರೆ ನನ್ನಲ್ಲಿ ದುಃಖ, ಭಯ, ಆಂದೋಲನೆ ಇವೆಲ್ಲಾನು ಹೋಗಲಾಡಿಸ್ಬೋದು. ಅದಕ್ಕೂ ಖಂಡಿತವಾಗಿ ಸಾಧ್ಯವಾಗತ್ತೆ ಅಲ್ವಾ, ಆ ರೀತಿಯಲ್ಲಿ. ಸೊ ಅದಕ್ಕೆ ಈ ದುಃಖ, ಭಯ, ಆಂದೋಲನೆ ಇಂಥ ನಕಾರಾತ್ಮಕ ಲಕ್ಷಣಗಳಿಂದ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ಮಾನಸಿಕ ರೋಗಗಳು ಹೆಚ್ಚಾಗಿದೆ. ನೋಡ್ತಾ ಇದ್ರೆ ಮಾನಸಿಕ ರೋಗಗಳು ಸಹ ಹೆಚ್ಚಾಗಿದೆ. ಈ ಮಾನಸಿಕ ರೋಗಗಳನ್ನು ನಾವೇನ್ ಮಾಡ್ಬೇಕು ಯಾವಾಗ್ಲೂ, ಸೊ ತಡೆಗಟ್ಟು ಮಾಡಬೇಕಾಗತ್ತೆ ಅಲ್ವಾ. ಇಲ್ಲ ಅಂದ್ರೆ ಅದು ರೋಗವಾಗಿ ಪರಿಣಮಿಸ್ತದೆ, ಒಂದು ವ್ಯಾಧಿಯಾಗಿ ನಿಮ್ಮಲ್ಲಿ ಸೇರ್ಕೊಂತದೆ ಅಲ್ವಾ. ಅದಕ್ಕೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅಂದ್ರೆ ರೋಗವನ್ನು ವಾಸಿ ಮಾಡೋದು ಒಳ್ಳೆಯದೇ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ರೋಗವನ್ನು ವಾಸಿ ಮಾಡೋದಕ್ಕಿಂತ ಅದನ್ನು ತಡೆಗಟ್ಟೋದು ಇನ್ನಷ್ಟು ಒಳ್ಳೇದಂತ ಹೇಳ್ತಾರೆ. ನೋಡ್ಕೊಳ್ಳಿ, ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. ಕ್ಯೂರ್ ಒಳ್ಳೇದಲ್ಲ ಅಂತ ಹೇಳ್ತಾ ಇಲ್ಲ. ಕ್ಯೂರ್ ಈಸ್ ಆಲ್ಸೋ ಬೆಟರ್, ಬಟ್ ಪ್ರಿವೆನ್ಷನ್ ಈಸ್ ಮಚ್ ಬೆಟರ್ ದ್ಯಾನ್ ಕ್ಯೂರ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ನಾವು ಆತ್ಮಜ್ಞಾನವನ್ನು ಪಡಿತಾ ಆತ್ಮವಿದ್ಯೆಯನ್ನು ಕಲಿತಾ ಧ್ಯಾನವನ್ನು ಮಾಡುತ್ತಾ ಹೆಚ್ಚಾಗಿ ಧ್ಯಾನವನ್ನು ಹೆಚ್ಚು ಮಾಡ್ಕೊತ ಹೋದ್ರೆ ಆ ಪ್ರಾಣಶಕ್ತಿ ಸಾಕು ನಮಗೆ, ಪ್ರತಿಯೊಂದನ್ನು ಹೋಗಲಾಡಿಸ್ತದೆ. ಸೊ ಧ್ಯಾನ ಹೆಚ್ಚಾಗಿ ಮಾಡ್ತಾ ಇರುವಾಗ ನಮ್ಗೆ ಏನ್ ಅರ್ಥ ಆಗತ್ತಂದ್ರೆ ನಮ್ಮ ನಿಜವಾದ ಸ್ವರೂಪ ಅರ್ಥ ಆಗತ್ತೆ. ಆ ಶಾಶ್ವತವಾದ ಆನಂದವನ್ನು ನಾವು ಪ್ರತಿನಿತ್ಯ ಅನುಭವಿಸ್ತಾ ಇರುವಾಗ ಆನಂದೋ ಬ್ರಹ್ಮ ಅಂತ ಯಾವ ರೀತಿಯಲ್ಲಿ ಹೇಳಿದೀವೋ ಅದೇ ಆ ಬ್ರಹ್ಮ ತತ್ವವನ್ನು ಅನುಭವಿಸ್ತೀವಿ. ನಾವು ಖಂಡಿತವಾಗಿ ಅನುಭವಿಸ್ತೀವಿ. ನಾವೆಲ್ಲರೂ ಅನುಭವಿಸ್ತಾ ಇದ್ವಿ ಈಗಾಗಲೇ. ಸೊ ಧ್ಯಾನದಲ್ಲಿ ಕೂತಿರುವಾಗ ಏನಾಗತ್ತೆ, ಯಾವ ಕಣ್ಣುಗಳು ಮುಚ್ಚಿದೀವೋ ಮನಸ್ಸನ್ನು ಕ್ಲೋಸ್ ಮಾಡ್ಕೊಂಡ್ರೆ, ಮನಸ್ಸನ್ನು ನಿಚ್ಚಳಗೊಳಿಸ್ಕೊಂಡ್ರೆ, ಶೂನ್ಯ ಮಾಡ್ಕೊಂಡ್ರೆ ಅಲ್ಲಿ ಶುರು ಆಗತ್ತೆ ನನ್ನ ಒಳಗಡೆ ಆ ಆನಂದ ಅನ್ನೋದು ಅನುಭವಿಸೋದು ಶುರು ಆಗತ್ತೆ. ಬೇಕಂದ್ರೆ ನಮಗೆಲ್ಲರೂ ಸುಪರಿಚಿತೆ ಈ ಧ್ಯಾನ ಅನ್ನೋದು. ಆ ರೀತಿಯಲ್ಲಿ ಪ್ರತಿನಿತ್ಯ ಆನಂದವನ್ನು ಅನುಭವಿಸೋದೇ ಸೊ ಆನಂದೋ ಬ್ರಹ್ಮ ಅಂತ ಕರಿತೀವಿ ಆ ಸ್ಥಿತಿ. ಸೊ ಯಾರ್ಯಾರು ಆನಂದೋ ಬ್ರಹ್ಮ ಅಂತ ಈ ಸ್ಥಿತಿಯಲ್ಲಿ ಪ್ರತಿನಿತ್ಯ ಸಂಚಾರ ಮಾಡ್ತಾ ಇರ್ತಾರೋ, ಜೀವನದಲ್ಲಿ ಅಳವಡಿಸ್ಕೊಂತಾರೋ, ಅವರು ಖಂಡಿತವಾಗಿ ಒಂದು ಅದ್ಭುತವಾದ ವ್ಯಕ್ತಿಗಳಾಗಿ ತಯಾರಾಗೋದಾಗ್ಲಿ, ಒಂದು ಅದ್ಭುತವಾದ ಜ್ಞಾನಿಯಾಗಿ ತಯಾರಾಗೋದಾಗ್ಲಿ, ಅದ್ಭುತವಾದ ಯೋಗಿ ಮಾಸ್ಟರ್ ಆಗಿ ತಯಾರಾಗೋದು ಅದು ನಿತ್ಯ, ಅದು ಸತ್ಯ. ಖಂಡಿತವಾಗಿ ಹಾಗೆ ಆಗ್ತದೆ ಅದು. ಆ ರೀತಿಯಲ್ಲಿ ನಾವೆಲ್ಲರೂ ತಯಾರಾಗೋಣ ಅಂತ ಹೇಳ್ತಾ, ಸೊ ಇಂದಿನ ಈ ಆನಂದೋ ಬ್ರಹ್ಮ ಅಂದ್ರೆ ಆನಂದ ಅನ್ನೋದು ಆತ್ಮದಲ್ಲಿ ಪಡಿತೀವಿ, ಅದಕ್ಕೆ ಆನಂದೋ ಬ್ರಹ್ಮ ಅಂತ ನಾವು ಕರಿತೀವಲ್ಲ, ಅದೇ ರೀತಿಯಲ್ಲಿ ಆತ್ಮವೇ ಆ ಪರಬ್ರಹ್ಮ ಅಂತ ಕರಿತೀವಿ. ಯಾಕಂದ್ರೆ ಆ ಬ್ರಹ್ಮವು ಪರಬ್ರಹ್ಮವು ಎರಡೂ ಒಂದೇ ಅಲ್ವಾ. ಬ್ರಹ್ಮವು ಪರಬ್ರಹ್ಮವು ಎರಡೂ ಒಂದೇ. ಆದ್ರೆ ಆತ್ಮವೇ ಆ ಬ್ರಹ್ಮಂ. ಅಯಂ ಆತ್ಮ ಇದಂ ಬ್ರಹ್ಮಂ ಅಂತ ಕರಿತೀವಲ್ಲ, ಆ ರೀತಿಯಲ್ಲಿ ಆತ್ಮವೇ ಬ್ರಹ್ಮ ಆದ್ಮೇಲೆ, ಬ್ರಹ್ಮವೇ ಪರಬ್ರಹ್ಮ ಆದ್ಮೇಲೆ ಆತ್ಮವೇ ಪರಬ್ರಹ್ಮ ಹಾಗೆ ಆಗತ್ತೆ ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಈ ಮಾತುಗಳನ್ನು ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು, ಧನ್ಯವಾದಗಳು.